ಪರಿಶೀಲನೆ ಮಾಡಿದ್ವಿ, ಏನೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ ಅಥವಾ ಏನು ಕಾಣಿಸ್ತದೆ? ಪ್ರಥಮವಾಗಿ ಆಷಾಢ ಮಾಸದಲ್ಲಿ ಮೈಸೂರಿನ ನಿವಾಸಿಗಳಿಗೆ, ಸಮಸ್ತ ಕರ್ನಾಟಕದ ನಿವಾಸಿಗಳಿಗೆ ಭಾಳ ವಿಶೇಷವಾದಂಥ ಒಂದು ಸಮಯ. ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ. ದಕ್ಷಿಣಾಮ್ನೆಯ ಒಂದು ಪ್ರಾರಂಭ ಆಗಿದ ನಂತರ ಅನೇಕ ಪೂಜೆಗಳು ಶುರುವಾಗುತ್ತೆ. ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇದು ಭಾಳ ವಿಶೇಷವಾದಂಥ ಸಮಯ. ಅದೇ ಒಂದು ದೃಷ್ಟಿಯಲ್ಲಿ ಬೆಟ್ಟದಲ್ಲೂ ಸಹ ಆಷಾಢ ಮಾಸದಲ್ಲಿ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ಮಾಸ ಆಗಿರೋದ್ರಿಂದ ರೇವತಿ ನಕ್ಷತ್ರ ಆಷಾಢ ಮಾಸದಲ್ಲಿ ಹುಟ್ಟಿರೋ ಕಾರಣಕ್ಕಾಗಿ ಅದೇ ದಿನ ಅಮ್ಮನವರ ಒಂದು ಉತ್ಸವ ಮೂರ್ತಿನೂ ಕೂಡ ಸ್ಥಾಪನೆ ಮಾಡಿರ್ತಾರೆ. ನಂತರ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಅವರು ಪೂಜಾ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡಬೇಕು ಅಂತ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಈ ಪರಂಪರೆಯನ್ನು ಮುಂದುವರಿತಾ ಬಂದಿದೆ. ಸಮಯ ಒಂದು ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಈ ಆಷಾಢ ಶುಕ್ರವಾರದಲ್ಲಿ ಭಕ್ತಾದಿಗಳು ಕೂಡ ಜಾಸ್ತಿ ಆಗ್ತಾ ಬಂದಿದ್ದಾರೆ. ಸಹಜವಾಗಿ ಅದರ ಮೇರೆಗೆ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ರಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ಪ್ರಥಮ ಒಂದು ಆಷಾಢ ಶುಕ್ರವಾರದಲ್ಲಿ ಎಲ್ಲರೂ ಅನುಭವಿಸಿರೋ ಹಾಗೆ ಭಾಳಷ್ಟು ಸಂಕಷ್ಟಗಳನ್ನು ಕಾಣ್ತಾ ಇದ್ವಿ. ಭಾಳಷ್ಟುಗಳು ದೂರುಗಳು ಬಂದಿತ್ತು ಜನಪ್ರತಿನಿಧಿಗಳ ಕಾರ್ಯಾಲಯಕ್ಕೆ, ಅದು ನಮ್ಮ ಕಾರ್ಯಾಲಯಕ್ಕೂ ಬಂದಿತ್ತು. ಸಾಮಾನ್ಯವಾಗಿ ಆಷಾಢ ಶುಕ್ರವಾರದಲ್ಲಿ ಪ್ರಥಮ ಒಂದು ಆಷಾಢ ಶುಕ್ರವಾರ 4 ದಿನ ಬಂದಿದ ನಂತರ ನಾನು ಸಾಮಾನ್ಯವಾಗಿ ಬರೋದಿಲ್ಲ. ಯಾಕೆಂದರೆ ನಮ್ಮಿಂದ ಇಲ್ಲಿ ಅನಾನುಕೂಲ ಆಗಬಾರ್ದು ಅಂತ ಬರೋದಿಲ್ಲ. ಬರೀ ನಮ್ಮ ಅಧಿಕೃತವಾಗಿ ನಮ್ಮ ವರ್ಧಂತಿ ದಿನ ಏನು ಧಾರ್ಮಿಕ ದೃಷ್ಟಿಯಲ್ಲಿ ಬರಬೇಕಾಗಿದೆ ಆ ದಿನ ಬರ್ತೀನಿ. ಆದರೆ ಇವತ್ತು ಜನಪ್ರತಿನಿಧಿಯಾಗಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ದೂರ ಬಂದಿರೋ ಸಂದರ್ಭದಲ್ಲಿ ಬಂದು ಇಲ್ಲಿ ರೂಪಿಸಿರುವಂಥದ್ದು ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ್ವಿ. ಆ ಪ್ರಥಮ ದಿನದಲ್ಲಿ ಆಗಿರುವಂಥದ್ದು ಕೆಲವು ಕೃತ್ಯಗಳನ್ನು ಅನುಭವಿಸಿದ ನಂತರ ಕೆಲವು ಕ್ರಮಗಳು ತಗೊಂಡಿದ್ದಾರೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಅದರಲ್ಲಿ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಆದರೂ ಸಹ ಇನ್ನೊಂದಷ್ಟು ಕ್ರಮಗಳು ತಗೋಬೇಕಾಗಿರೋದು ಅತಿ ಅವಶ್ಯ. ಇನ್ನೊಂದು ದೂರ ಬಂದಿರೋದು 2,000 ರೂಪಾಯಿದ ಟಿಕೆಟು, ಅದು ಒಂದು ಕಡೆ ವೆಚ್ಚ ಭಾಳ ಜಾಸ್ತಿನೇ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡಬೇಕಾಗಿ ನಾವು ಸರ್ಕಾರದಲ್ಲಿ ಆಗ್ರಹಿಸ್ತೀವಿ. ಸಾಮಾನ್ಯವಾಗಿ ತಾಯಿಯ ಒಂದು ದರ್ಶನ ಎಲ್ಲರಿಗೂ ಲಭ್ಯವಿರಬೇಕಾಗಿದೆ. ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳಗೋಗಿ ಈ ಒಂದು ಸಣ್ಣ ದೇವಸ್ಥಾನ ಅಂದರೆ ದೊಡ್ಡ ದೇವಸ್ಥಾನ ಇದ್ದರೂ ಸಹ ಇಷ್ಟೊಂದು ಭಕ್ತಾದಿಗಳಿಗೆ ಬರುವಾಗ ಇದು ಸಹಜವಾಗಿ ಒಂದಷ್ಟು ಕಷ್ಟ ಆಗೇ ಆಗುತ್ತೆ. ಸೊ ಅದಕ್ಕಾಗಿ ಈ ಒಂದು ಟಿಕೆಟ್ ಸಿಸ್ಟಮ್ ಮಾಡಿದ್ದಾರೆ. ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡೋ ಮೂಲಕ ಯಾವ ರೀತಿ ಅನುಕೂಲ ಆಗೋಂಗೆ ಒಂದು ಒಳ್ಳೆ ರೇಟಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ದಕ್ಷವಾಗಿ ಅಲ್ಲಿ ದರ್ಶನ ಮಾಡುವಂಥದ್ದು ಆಗಲಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಎರಡನೇದು ನಮಗೆ ದೂರ ಬಂದಿರೋದು ಈ ಕುಂಕುಮ, ಅರಿಶಿನ ಮತ್ತು ಬೇರೆ ಬೇರೆ ಪೂಜಾ ಒಂದು ವಸ್ತುಗಳು ಅದು ಕೆಮಿಕಲ್ ಆಗಿರೋದು ಅಥವಾ ಅದು ಸಾವಯವ ಇಲ್ಲ ಅಂತ ಭಾಳಷ್ಟು ದೂರುಗಳು ಬಂದಿದ್ದಾವೆ. ಆಷಾಢ ಮಾಸ ಅಂದರೆ ಮಳೆಗಾಲನೇ, ಆವಾಗ ಮಳೆ ಬಂದಾಗ ಅಲ್ಲಿ ಎಲ್ಲ ಕೆಮಿಕಲ್ ಕುಂಕುಮನೂ ಕೂಡ ನಮ್ಮ ಬೆಟ್ಟದ ಮೆಟ್ಲಲ್ಲಿ ಹರಿಯುವಂಥದ್ದು ನಾವು ನೋಡಿದ್ವಿ. ಅದಕ್ಕೂ ಕೂಡ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬೆಟ್ಟದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಪ್ಲಾಸ್ಟಿಕ್ ಮುಕ್ತ ಬೆಟ್ಟವನ್ನು ಮಾಡಿದ್ದಾರೆ, ಸಾವಯವ ಉತ್ಪನ್ನಗಳನ್ನು ಬಳಸಬೇಕಾಗಿರೋದು ಅತಿ ಅವಶ್ಯ ಅಂತ ಹೇಳಿದ್ದೀವಿ. ಈ ಕೆಮಿಕಲ್ ಕುಂಕುಮ, ಅರಿಶಿಣ ಏನೇನು ಇತ್ಯಾದಿ ಏನು ವಸ್ತುಗಳಿದೆ ಅದನ್ನ ನೀವು ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಅಂತಲೂ ಕೂಡ ಸಲಹೆ ಕೊಟ್ಟಿದ್ದೀವಿ. ಅದು ಒಪ್ಕೊಂಡಿದ್ದಾರೆ, ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳಿದ್ದಾವೆ, ಅದು ಸರಿಯಾಗಿ ನಡಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಮಹತ್ವವಾದದ್ದು, ಅದನ್ನು ಕೂಡ ದಯವಿಟ್ಟು ಮಾಡಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಾನು ಯಾವತ್ತೂ ಸಹ ಇದೀನಿ ಒಂದು ಪ್ರಾಯೋಗಿಕವಾದಂಥ ಒಂದು ಅಪ್ರೋಚ್ ಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಭಕ್ತಾದಿಗಳು ಬರ್ತಾರೆ, ನಾಗರಿಕ ಒಂದು ಕರ್ತವ್ಯನೂ ಕೂಡ ಇದೆ. ಜನರು ಕೂಡ ಜೊತೆಗೆ ಕೈ ಜೋಡಿಸ್ಕೊಂಡು ಒಂದು ಒಳ್ಳೆ ವ್ಯವಸ್ಥೆಗಾಗಿ ನೀವು ಕೂಡ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತೀನಿ. 40% ಜನ ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋಗ್ತಾ ಇದ್ರು. ಈಗ ಬೆಟ್ಟಕ್ಕೆ ಬಂದರೆ ದರ್ಶನ ಮಾಡಲೇಬೇಕು, ಆ ರೀತಿ ಪರಿಸ್ಥಿತಿ. ಇಲ್ಲಿ ತನಕ ನಾನು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ದರ್ಶನ ಲಭ್ಯವಿರಬೇಕು. ಯಾವ ರೀತಿ ದರ್ಶನ ಮಾಡಬೇಕು ಕೂಡ ನಾವು ಅವ್ರಿಗೆ ಅನುಕೂಲ ಮಾಡಬೇಕಾಗಿದೆ. ಧಾರ್ಮಿಕ ಒಂದು ಚೌಕಟ್ಟಿನಲ್ಲಿ ಎಲ್ಲಿ ದರ್ಶನ ಲಭ್ಯವಿದೆಯೋ ಅವರು ಧಾರ್ಮಿಕ ಚೌಕಟ್ಟಿನಲ್ಲಿ ದರ್ಶನ ಮಾಡಿ ಹೋಗಬೇಕಾಗಿದೆ. ನಾವು ಈಗ ಒಂದು ಹೊಸ ಜನಪ್ರತಿನಿಧಿ ಒಂದು ರೂಪದಲ್ಲಿ ಇಲ್ಲಿಯ ಅಧಿಕಾರಿಗಳು ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡಲೇಬೇಕಾಗಿದೆ. ಜನರ ಆಕಾಂಕ್ಷೆ ಮೇರೆಗೇನೆ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಸರ್ಕಾರ ಜನರನ್ನ ಸೆಳಿಬೇಕು ಅನ್ನೋ ಕಾರಣಕ್ಕಾಗಿ ಈಗ ಬರೋಂಥವ್ರಿಗೆ ಬಾದಾಮಿ ಹಾಲು ಕೊಡ್ತೀವಿ, ಡ್ರೈ ಫ್ರೂಟ್ ಕೊಡ್ತೀವಿ, ಈ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟು ನೋಡಿ, ಅದು ಆ ದೂರು ಕೂಡ ಬಂದಿತ್ತು. ಒಂದು ಗುಂಪುಗಳಿಗೆ ಅದು ಸಿಕ್ಕಿಲ್ಲ ಅಂತಲೂ ಕೂಡ ಭಾಳಷ್ಟು ಸಾಕ್ಷಿಗಳು ಬಂದಿತ್ತು ಇದಾಗಿಲ್ಲ ಅಂತ. ಅದನ್ನ ಇವರು ಒಪ್ಕೊಂಡಿದ್ದಾರೆ. ಅದು ಮುಂದೆನೂ ಕೂಡ ಅದು ಸರಿಪಡಿಸುವಂಥದ್ದು ಕೆಲಸ ಮಾಡ್ತಾರೆ. ಒಂದು ವ್ಯವಸ್ಥೆಯನ್ನು ಕೊಡ್ತೀವಿ ಅಂತ ನೀವು ಆಶ್ವಾಸನೆ ಕೊಟ್ಟಿರುವಾಗ ನೀವು 100ಕ್ಕೆ 100 ಅದು ಮಾಡಲೇಬೇಕು. ಅದನ್ನು ಕೂಡ ಸಲಹೆಯನ್ನು ಕೊಟ್ಟಿದ್ದೀವಿ. ನೋಡಿ, ಇದು ಇಷ್ಟೊಂದು ಜನಸಂಖ್ಯೆ ಇರುವಾಗ ನಾವು ಕೂಡ ಅರ್ಥ ಮಾಡ್ಕೋತೀವಿ. ಒಂದು ರೀತಿ ಧಾರ್ಮಿಕ ನಿರ್ಲಕ್ಷ್ಯ ಆಗಿರೋದು ನಾವು ಬೇರೆ ಬೇರೆ ಕಡೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಇದು ನಮ್ಮದು ಕೂಡ ಬೆಟ್ಟದ್ದು ಒಂದು ಇದು ಪ್ರಾಧಿಕಾರ ನಡುವೆ ಒಂದು
ನ್ಯಾಯಾಲಯದಲ್ಲಿ ತಕರಾರಿದೆ, ಅದು ನಡೀತಾ ಇದೆ, ಮುಂದುವರಿತಾ ಇದೆ, ಕಾನೂನಾತ್ಮಕವಾಗಿ ಅದು ಮುಂದುವರಿತದೆ. ಆದರೂ ಸಹ ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಮುಂದುವರಿಬೇಕಾಗಿದೆ. ಪ್ರಥಮ ಒಂದು ಕರ್ತವ್ಯ ಅದಕ್ಕಾಗಿ ಧಾರ್ಮಿಕ ಚೌಕಟ್ಟು, ಧಾರ್ಮಿಕ ಕಾರ್ಯಚಟುವಟಿಕೆಗಳು ಮುಂದುವರಿಬೇಕಾಗಿದೆ. ನಂತರ ಭಕ್ತರಿಗೆ ಎಲ್ಲ ರೀತಿಯ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ರಚಿಸಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ವಿಡಿಯೋಗಳಲ್ಲಿ ಮೂಲ ವಿಗ್ರಹನ ತೆಗೆದು ಅದು ನೋಡಿ, ಆದಷ್ಟು ನಾವು ಕೂಡ ನಾನು ಹೇಳಿದ್ದೀನಿ ಈಗಾಗಲೇ, ಮೊಬೈಲ್ ಫೋನು ತಿರುಪತಿಯಲ್ಲಿ ಯಾವುದೇ ಒಂದು ತಂತ್ರಜ್ಞಾನ, ಒಂದು ಎಲೆಕ್ಟ್ರಿಕ್ ಒಂದು ಉತ್ಪನ್ನ ಅಥವಾ ಎಲೆಕ್ಟ್ರಿಕ್ ಒಂದು ವಸ್ತುವನ್ನು ನೀವು ತೊಗೊಂಡು ಹೋಗದೇ ಇರುವಂಥದ್ದು ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಇಲ್ಲೂ ಸಹ ಅದೇ ಮಾಡಬೇಕಾಗಿದೆ. ನಂದು ಒಂದು ಯಾವುದೇ ಸ್ಕ್ರೀನ್ ಇಲ್ಲದೆ ಇರೋವಂಥದ್ದು ಈ ಏನು ಇದರ ಡಿವೈಸ್ ಇದೆ, ಈ ಹಾರ್ಟ್ ರೇಟ್ ಡಿವೈಸು, ಈ ಸ್ಲೀಪಿಂಗ್ ಡಿವೈಸು, ಅದನ್ನೂ ತೆಗೆಸಿದ್ರು. ಸೊ ನಿಮ್ಗೆ ಬಿಟ್ಟಿದ್ರೆ ನಿಮ್ಗೆ ಬರೀ ನೀವು ಅಲ್ಲಿ ಇರೋವಂಥದ್ದು ಬಟ್ಟೆನ ಹಾಕ್ಕೊಂಡು ನಿಮ್ಮ ಒಳಗೆ ಹೋಗಬೇಕಾಗಿದೆ ತಿರುಪತಿಯಲ್ಲಿ. ಅದೇ ರೀತಿ ಇಲ್ಲೂ ಮಾಡಬೇಕಾಗಿರೋದು ಅತ್ಯವಶ್ಯ. ಯಾಕಂದರೆ ಸಹಜವಾಗಿ ಇವಾಗ ಬಂದಾಗ ಈ ಮೊಬೈಲ್ ಫೋನಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ. ಎಲ್ಲರಿಗೂ ಕೂಡ ತಾಯಿಯ ಒಂದು ದೃಶ್ಯವನ್ನು ನೀವು ಫೋಟೋಗ್ರಾಫು ಅಥವಾ ಯಾವುದೋ ಒಂದು ರೀತಿ ಮೊಬೈಲ್ ಫೋನಲ್ಲಿ ಇಟ್ಕೊಂಡು ವಾಲ್ಪೇಪರ್ ಇತ್ಯಾದಿ ಇದ್ದೇ ಇರುತ್ತೆ. ನಾವು ಅದು ಬೇರೆ ರೀತಿಯಲ್ಲಿ ಎಲ್ಲರಿಗೂ ಲಭ್ಯ ಮಾಡಿಕೊಟ್ಟು ತಾಯಿಯ ಒಂದು ಫೋಟೋ ತಗೊಳ್ಳೇಬಾರ್ದು ಅಂತ ಒಂದು ಭಾಳ ಸ್ಪಷ್ಟವಾದಂಥ ಒಂದು ಕಾನೂನು ರೂಪಿಸಿದೆ. ಅದು ಎಲ್ಲರೂ ಕೂಡ ಅನುಸರಿಸ್ತಾರೆ. ಕೆಲವು ಜನ ಮಾಡ್ತಾರೆ, ಅವ್ರು ಬಹುಶಃ ಗೊತ್ತಿಲ್ಲ ಅಥವಾ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ವಸ್ತ್ರ ಸಂಹಿತೆ ಬಗ್ಗೆ ಸಹ ಕೂಗು ಕೇಳಿ ಬಂದಿದೆ. ಚಾಮುಂಡಿ ಬೆಟ್ಟದಲ್ಲಿ ವಸ್ತ್ರ ಸಂಹಿತೆ ಜಾರಿ ಆಗಬೇಕಾ ಅಥವಾ ಹೇಗೆ? ನಾನು ಯಾವತ್ತೂ ಸಹ ಅದರ ಪರವಾಗಿ ಇದ್ದೀನಿ, ಡ್ರೆಸ್ ಕೋಡ್ ಪರವಾಗಿ ಇದ್ದೇ ಇದ್ದೀನಿ ನೋಡಿ. ಬಟ್ ಜನರಿಗೂ ಕೂಡ ಅನುಕೂಲ ಆಗಬೇಕಾಗಿದೆ. ಧಾರ್ಮಿಕ ಸ್ಥಳಕ್ಕೆ ಬಂದಾಗ ನೀವು ಒಂದು ರೀತಿಯ ನಡವಳಿಕೆ